ರಾಜಕೀಯ ಸುದ್ದಿಗಳ ಕೊರತೆ ಇತ್ತು ಅಂತಲ್ಲ, ಆದರೆ ಜನಸಾಮಾನ್ಯರಿಗೆ ತಟ್ಟುವಂತಹ, ಜನಸಾಮಾನ್ಯರ ಬದುಕಿನ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಸುದ್ದಿಗಳು ಇಲ್ಲದ ಕಾರಣ ರಾಜಕೀಯದ ಹೊರತಾದ ಸುದ್ದಿಗಳಿಗೆ ನಾವು ಗಮನ ಕೊಟ್ಟಿದ್ವಿ. ಇದೀಗ ರಾಜಕಾರಣಿಗಳ ಸರದಿ ಮತ್ತೆ ಬಂದಿದೆ. ಇದು ಜನರಿಗೆ ನೇರವಾಗಿ ಪರಿಣಾಮ ಬೀರದೆ ಹೋದರೂ ಕೂಡ ಜನರ ಬದುಕಿನ ಹಾದಿಯನ್ನ ನಿರ್ಧರಿಸಿದ ಇತಿಹಾಸವನ್ನ ಮುಂದಿಟ್ಕೊಂಡು ಮಾಡ್ತಾ ಇರುವ ರಾಜಕೀಯ ವಾದ ಪ್ರತಿವಾದ ಆಗಿರೋದ್ರಿಂದ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಅಡಿಗಲ್ಲು ಸಮರ. ಅಡಿಗಲ್ಲು ಅಂದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ, ಸಚಿವ ಮಹದೇವಪ್ಪನವರ ಹೇಳಿಕೆ. ಕೆಆರ್ಎಸ್ಗೆ ಅಡಿಗಲ್ಲನ್ನು ಹಾಕಿದ್ದೇ ಟಿಪ್ಪು ಸುಲ್ತಾನ್ ಅನ್ನೋ ಅವರ ಹೇಳಿಕೆ. ಅದೀಗ ವಿವಾದಕ್ಕೆ ಕಾರಣವಾಯಿತು, ವಿವಾದ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಉಲ್ಟಾ ಕೂಡ ಹೊಡೆದು. ಆದರೆ ಚರ್ಚೆಗೆ ಒಳಪಡಿಸ್ತಾ ಇರೋದು ಕೇವಲ ಒಂದು ಅಡಿಗಲ್ಲಿನ ವಿಚಾರಕ್ಕೆ ಸಚಿವರಾದ ಮಹದೇವಪ್ಪನವರು ಕೊಟ್ಟ ಹೇಳಿಕೆಯನ್ನಲ್ಲ, ಬದಲಾಗಿ ನಮ್ಮ ಇತಿಹಾಸವನ್ನ ಪದೇ ಪದೇ ರಾಜಕಾರಣಿಗಳು ಪಕ್ಷಾತೀತವಾಗಿ ತಮ್ಮ ಇಚ್ಛೆಗೆ ಅನುಗುಣವಾಗಿ, ತಮ್ಮ ವೋಟ್ ಬ್ಯಾಂಕಿಗೆ ಅನುಗುಣವಾಗಿ ತಿರ್ಚೋ ಪ್ರಯತ್ನ ಯಾಕೆ ಮಾಡ್ತಾರೆ? ಮಾಡೋದು ಸರಿನಾ ತಪ್ಪಾ ಆ ತರ್ಕ ನಿಮಗೆ ಗೊತ್ತೇ ಇದೆ. ಹೀಗೆ ಮಾಡೋದ್ರಿಂದ ಮುಂದಾಗಬಲ್ಲ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಕೂಡ ಒಂದು ಚಿಕ್ಕ ವಿಶ್ಲೇಷಣಾತ್ಮಕವಾದ ಚರ್ಚೆಯನ್ನ ಮಾಡುವ ಪ್ರಯತ್ನವನ್ನ ಇವತ್ತಿನ ಮಹಾಭಾರತದಲ್ಲಿ ಮಾಡ್ತಾ ಹೋಗ್ತೀನಿ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ, ಕಾಂಗ್ರೆಸ್ಗೆ ಇತ್ತೀಚೆಗೆ ಇತಿಹಾಸವನ್ನ ತಿರ್ಚೋ ಖಯಾಲಿ ಹೆಚ್ಚಾಗಿದೆ. ಬಿಜೆಪಿಯ ಆರೋಪ, ಕನ್ನಂಬಾಡಿ ಕಟ್ಟೆ ಅಡಿಗಲ್ ಹಾಕ್ತಿದ್ದೆ ಟಿಪ್ಪು ಸುಲ್ತಾನ್ ಅಂದ್ರು ಸಚಿವ ಮಹದೇವಪ್ಪನವರು. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರು ಮಹಾರಾಜರ ಕೊಡುಗೆಯಷ್ಟೇ ಸಿದ್ದರಾಮಯ್ಯನವರ ಕೊಡುಗೆ ಕೂಡ ಮೈಸೂರು ಭಾಗಕ್ಕೆ ಅಂತ ಹೇಳೋ ಮೂಲಕ ಇಂಥದ್ದೇ ಒಂದು ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಸಚಿವ ಮಹದೇವಪ್ಪನವರ ಈ ಹೇಳಿಕೆ ಸಹಜವಾಗಿ ಹಿಡಿ ಹೊತ್ತಿಸದೆ ಮೈಸೂರು ಭಾಗ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು, ರಿಪಬ್ಲಿಕನ್ನದ ಪ್ರತಿನಿಧಿಗಳು ಸ್ಥಳೀಯರನ್ನ ಮಾತನಾಡಿಸಿ ಒಂದಷ್ಟು ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ಮಾಡಿದಾಗ ಅಲ್ಲಿನ ಕೆಲ ಸ್ಥಳೀಯ ಬಿಜೆಪಿ ನಾಯಕರು ಹೇಳೋ ಮಾತೇನು ಗೊತ್ತಾ? ಸಚಿವ ಮಹದೇವಪ್ಪನವರು ಪರ್ಷಿಯನ್ ಭಾಷೆಯಲ್ಲಿರ್ತಕ್ಕಂಥ ಅಡಿಗಲ್ಲನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಅಡಿಗಲ್ಲು, ಆ ಫಲಕದಲ್ಲಿ ಬರೆದಿರೋದು ಅಡಿಗಲ್ಲು ಕನ್ನಂಬಾಡಿ ಕಟ್ಟೆಯದಲ್ಲ ಸ್ವಾಮಿ, ಇರಾನ್ ದೇಶದ ಸಿಹಿ ಗೆಣಸಿನ ಮಾರುಕಟ್ಟೆ, ಗೆಣಸಿನ ಮಾರುಕಟ್ಟೆಗೆ ಸಂಬಂಧಪಟ್ಟದಂತೆ. ಇದು ಬಿಜೆಪಿ ನಾಯಕರ ಹೇಳಿಕೆ, ರಿಪಬ್ಲಿಕ್ ಕನ್ನಡದಲ್ಲ. ತಪ್ಪು ಇತಿಹಾಸವನ್ನ ಹೇಳ್ತಿದ್ದಾರೆ ಸಚಿವ ಮಹದೇವಪ್ಪನವರು ಅಂತ ಹೇಳಿ ಸ್ಥಳೀಯ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮೈಸೂರು ರಾಜವಂಶಸ್ಥರು, ಹಾಲಿ ಸಂಸದರು ಅವರನ್ನ ಈ ಬಗ್ಗೆ ಅಭಿಪ್ರಾಯ ಕೇಳ್ತಿದ್ರೆ ಹೇಗೆ? ರಿಪಬ್ಲಿಕ್ ಕನ್ನಡ ಯದುವೀರ್ ಅವರನ್ನ ಕೂಡ ಅಭಿಪ್ರಾಯ ಕೇಳ್ತು. ಅದಕ್ಕೆ ನೀವು ಓಲೈಕೆ ಮಾಡೋ ಹಾಗಿದ್ರೆ ಮಾಡಿ. ಅದೇ ಸಮುದಾಯದಲ್ಲಿ ಇನ್ನೂ ಅನೇಕ ಸಾಧನೆ ಮಾಡಿದ ವ್ಯಕ್ತಿಗಳಿದ್ದಾರೆ, ಅವರು ಉದಾಹರಣೆ ಕೊಡಿ, ಆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ಆದರೆ ಓಲೈಕೆ ಮಾಡಬೇಕು ಅಂತ ಹೇಳಿ ತಪ್ಪಾಗಿ ಇತಿಹಾಸವನ್ನ ಬಳಸಬೇಡಿ ಅಂತ ಹೇಳಿ ಯದುವೀರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗ್ತಾ ಇರುವ ಮಹದೇವಪ್ಪನವರ ನಿನ್ನೆಯ ಹೇಳಿಕೆ, ಇವತ್ತಿನ ಯೂಟರ್ನ್ ಹೇಳಿಕೆ, ಅದರ ಜೊತೆಗೆ ಯದುವೀರ್ ಅವರ ಹೇಳಿಕೆ, ನಾನಾಗಲೇ ಹೇಳಿದಾಗೆ ಆ ಅಡಿಗಲ್ಲು ಕನ್ನಂಬಾಡಿ ಕಟ್ಟೆಯದಲ್ಲ ಗೆಣಸಿನ ಮಾರ್ಕೆಟ್ನದ್ದು ಅಂತ ಹೇಳಿರುವ ಸ್ಥಳೀಯ ಬಿಜೆಪಿ ನಾಯಕರೊಬ್ಬರ ಹೇಳಿಕೆ, ಅದಷ್ಟನ್ನು ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು, ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು, ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನೋ ಗುರುಗಳೇ ನೋಡಿದಿರ ನೀವು, ಕುಮಾರು ನೋಡಿದಿರಲ್ಲ, ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ ಅದನ್ನ. ಯಾಕೆಂದರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನೂ ಹೊಡಿತದೆ. ಎರಡೂ ಕೇಳ್ಕೊಂಡಿದ್ರಲ್ಲ ಅವರು. ಆ ಕಲ್ಲಿದೆಯಲ್ಲ, ಆ 1794ರಲ್ಲಿ ಸಿಕ್ಕಿದ ಕಲ್ಲು ಅದು. ಈ ಡ್ಯಾಮ್ ಕಟ್ಟುವಾಗ ಅದು ನನ್ನ ಸಬ್ಜೆಕ್ಟ್. ಯಾರು ಹೊಗಳಕ್ಕೋ ಇನ್ನೊಬ್ರು ತೆಗಳಕ್ಕೋ ಇವ್ರು ಮಾಡಿದಿರೋ ಆ ಪ್ರಶ್ನೆ ಇಲ್ವೇ ಇಲ್ಲ. ಅನಾವಶ್ಯಕವಾಗಿ ಕಾಂಟ್ರವರ್ಸಿಸು, ಕನ್ಫ್ಯೂಷನ್ ಯಾಕೆ ಬೇಕು? ದಟ್ ಇಸ್ ನಾಟ್ ದಿ ಕ್ವಶನ್. ಅದು ಯಾವ ಇಂಡಿಯಲ್ಲ ಮಾಡೋದು ಅಂದರೆ, ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ದು ಒಂದು ಭವನಕ್ಕೆ ಕಾರ್ಯ ಮಾಡುವಾಗ ಪ್ರಜಾಪ್ರಭುತ್ವ, ಅಭಿವೃದ್ಧಿ, ಜನಪರ ಆಡಳಿತ ಹೆಂಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಇದನ್ನಷ್ಟೇ ಉಲ್ಲೇಖ ಮಾಡಿದ್ದು ಹೊರತು ಟಿಪ್ಪು ಡ್ಯಾಮ್ ಕಟ್ಟಿದ್ದಾನಂತ ಎಲ್ಲಿ ಹೇಳಿದ್ದೀನಿ? ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ? ಮೂಲ ಕಾರಣ ಪುರುಷರೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾನು ಇದೇ ಜಾಗದಲ್ಲಿ ಹೇಳಿದ್ದೆ, ನಾಲ್ವಡಿ ಕೃಷ್ಣರಾಜ ಹೆಂಗೇರವರು ಮಹರ್ಷಿಗಳು, ರಾಜರ್ಷಿಯು ಮತ್ತು ನಮಗೆ ಸ್ಫೂರ್ತಿದಾಯಕ ಆದಂಥವ್ರು ಅಂತ ಹೇಳಿದ್ದೀನಿ. ಸೊ ದಟ್ ಕ್ವಶನ್
ಅನ್ನೆಸರಿ ಕನ್ಫ್ಯೂಷನ್ ಆಗಬೇಕಾದ ಅಗತ್ಯನೇ ಇಲ್ಲ. ವಿಸ್ತಾರವಾದಂಥ ಒಂದು ಇತಿಹಾಸ ಇದೆ, ಜೊತೆಗೆ ಭಾಳ ಸ್ಪಷ್ಟವಾದಂಥ ಇತಿಹಾಸ ಇದೆ. ಇದು ತಮಗೆ ಸೂಕ್ತವಾದಂಥ ಇತಿಹಾಸ ಅಥವಾ ಸೂಕ್ತವಾದಂಥ ನಿರೂಪಣೆಗೆ ತಕ್ಕಂತೆ ನಿಮ್ಮದೇ ಆದಂಥ ಇತಿಹಾಸ ನೀವು ಸೃಷ್ಟಿ ಮಾಡೋದಕ್ಕಾಗಲ್ಲ. ಸಾಕ್ಷಿ ಸಹಿತ ಇತಿಹಾಸವನ್ನು ಕೊಡಬೇಕಾಗಿದೆ. ಜೊತೆಗೆ ತಮ್ಮ ಏನು ಮತದಾರರನ್ನು ಓಲೈಸೋದಕ್ಕೆ ಈ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣ ದೃಷ್ಟಿಯಿಂದ ನೀವೇನು ಯಾವುದೋ ಒಂದು ಬೇರೆ ಇತಿಹಾಸ ತೋರಿಸೋ ಅವಶ್ಯಕತೆ ಇಲ್ಲ. ಅನೇಕರಿದ್ದಾರೆ ಅಲ್ಪಸಂಖ್ಯಾತರ ಅನೇಕ ಸಮುದಾಯಗಳಲ್ಲಿ ನಮ್ಮ ಭಾರತ. ಕನ್ನಂಬಾಡಿ ಮುಖ್ಯ ದ್ವಾರದಲ್ಲಿ ಪರಿಶನ್ ಶಾಸನವನ್ನು ಹಾಕೊಂಡಿದ್ದಾರೆ. ಅದನ್ನು ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಸಂಬಂಧಪಟ್ಟಂಥ ಭಾಷಾ ಪರಿಣಿತರ ಹತ್ರ ತೋರಿಸಲಾಗಿ ಇದು ಇರಾನ್ ದೇಶದ ಸಿಹಿ ಗೆಣಸಿನ ಮಾರ್ಕೆಟ್ನ ಕಲ್ಲು. ಇದರಲ್ಲಿ ಕರ್ನಾಟಕ ಆಗಿರಲಿ, ಕಾವೇರಿ ಆಗಿರಲಿ, ಟಿಪ್ಪು ಸುಲ್ತಾನ್ ಆಗಿರಲಿ ಮತ್ತು ಯಾವ ಹೆಸರು ಕೂಡ ಇದರ ಉಲ್ಲೇಖ ಆಗಿಲ್ಲ. ಇದೊಂದು ಸುಳ್ಳು ಶಾಸನ, ಮಹಾರಾಜರು ಮಾಡಿರ್ತಕ್ಕಂಥ ಕೆಲಸವನ್ನು ಹೈಜಾಕ್ ಮಾಡುವಂಥ ಒಂದು ಪ್ರಯತ್ನ. ಹಾಗಾಗಿ ಶಿಲಾಶಾಸನವನ್ನು ತೆರವು ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದು. ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಇತಿಹಾಸ ತಜ್ಞರಾದ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪ್ರಗತಿಪರರು ವಿನಯ್ ಕಸ್ಬೆ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರಿದ್ದಾರೆ. ಹಾಗೆ ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ವಿವಾದ ಆಮೇಲೆ ಮಾತನಾಡೋಣ, ಮೊದಲು ನಮ್ಮ ವೀಕ್ಷಕರಿಗೆ ಸರಿಯಾದ ಇತಿಹಾಸ ತಿಳಿಸ್ಬಿಡೋಣ ಅಂತ ಹೇಳಿ ಪ್ರಯತ್ನ. ಒಬ್ರು ಹೇಳ್ತಾರೆ ಅದು ಸಿಹಿ ಗೆಣಸಿನ ಮಾರುಕಟ್ಟೆ ವಿಚಾರ ಪ್ರಸ್ತಾಪ, ಅಲ್ಲಿ ಟಿಪ್ಪೂನೂ ಇಲ್ಲ ಕಟ್ಟೆನೂ ಇಲ್ಲ ಅಂತ ಹೇಳಿ. ಆ ಪರ್ಷಿಯನ್ ಲಿಪಿಯಲ್ಲಿರೋದನ್ನ ಮಹದೇವಪ್ಪನವ್ರಿಗೆ ಯಾರ್ಯಾರೋ ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ, ಇತಿಹಾಸ ತಿರ್ಚ್ತಾ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಅಂತ ಇನ್ನು ಕೆಲವರು ಹೇಳ್ತಿದ್ದಾರೆ. ಆ್ಯಕ್ಚುಲಿ ಏನು ಸರ್ ಅದು? ಅಡಿಗಲ್ಲಿರೋದು ನಿಜಾನ ಅಥವಾ ಪರ್ಷಿಯನ್ ಲಿಪಿ ಅದು ಏನು ಹೇಳುತ್ತೆ? ಈ ಕನ್ನಂಬಾಡಿ ಕಟ್ಟೆಗೂ ಟಿಪ್ಪು ಸುಲ್ತಾನರಿಗೂ ನಿಜವಾಗ್ಲೂ ಸಂಬಂಧ ಇದೆಯಾ? ಅದನ್ನು ತಿಳಿಸಬಹುದಾ ಅಂತ. ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ನಮ್ಮ ಗಮನಕ್ಕೆ ಬಂದಿರುವಂಥದ್ದು 1791ರಲ್ಲಿ ಅವರು ಕಾವೇರಿ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದು ನಿಜ. ಅದಕ್ಕೋಸ್ಕರ ಒಂದಷ್ಟು ಹಣವನ್ನು ಒಂದು ಚೀಲದಲ್ಲಿ ಎತ್ತಿಟ್ಟಿದ್ದು ನಿಜ. ಆ ಚೀಲದ ಮೇಲೆ ಈ ಹಣವನ್ನು ಯಾವುದೇ ಕಾರಣಕ್ಕೂ ಕಟ್ಟೆ ಬಿಟ್ಟರೆ ಇನ್ಯಾವುದಕ್ಕೂ ಬಳಸ್ಕೋಬಾರ್ದು ಅಂತ ಇತ್ತು ಅನ್ನೋದು ನಿಜ. ಆದರೆ ಅದೇ ನಮ್ಮ ಈ KRSನ ಶಿಲಾನ್ಯಾಸದ ಕಲ್ಲು ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಂದು. ಎರಡನೇದಾಗಿ 1791ರಲ್ಲಿ ಅವರು ಅಣೆಕಟ್ಟೆ ಕಟ್ಟಬೇಕು ಅಂತ ಹೊರಟಾಗ 3ನೇ ಮೈಸೂರು ವಾರ ಡಿಕ್ಲೇರ್ ಆಗುತ್ತೆ. ಅದು 1794ರವರೆಗೆ ನಡೆಯುತ್ತೆ. ಅಲ್ಲಿ ಟಿಪ್ಪು ಸುಲ್ತಾನ್ಗೆ ಸೋಲು ಉಂಟಾಗುತ್ತೆ. ಸೋಲು ಉಂಟಾದಾಗ ಬ್ರಿಟಿಷರ ಜೊತೆ ಒಂದು ಒಪ್ಪಂದಕ್ಕೆ ಬರ್ತಾರೆ. ಸುಮಾರು 3.25 ಕೋಟಿ ರೂಪಾಯಿನೇನೋ ಅವರು ಕಟ್ಕೊಡ್ಬೇಕು ಆ ಯುದ್ಧದ ಖರ್ಚನ್ನು ಅಂತ ಹೇಳ್ತಾರೆ. ಅಷ್ಟು ದುಡ್ಡು ಅವ್ರ ಹತ್ರ ಇರಲ್ಲ. ಆಗ ಇನ್ನೊಂದು ಒಪ್ಪಂದ ಏನು ಬರುತ್ತೆ ಅಂದರೆ, ಅಷ್ಟು ದುಡ್ಡನ್ನು ನೀವು ಕೊಡೋವರೆಗೂ ನಿಮ್ಮ 2 ಮಕ್ಕಳನ್ನು ನಮ್ಮಲ್ಲಿ ಒತ್ತೆ ಇಡಿ ಅಂತ ಹೇಳ್ತಾರೆ. ಇವರು ತಮ್ಮ 2 ಮಕ್ಕಳನ್ನು ಒತ್ತೆ ಇಟ್ಟು ಅವ್ರನ್ನ ಬಿಡಿಸ್ಕೊಂಬರೋದಕ್ಕೆ ಏನು 3 ಕೋಟಿ ಚಿಲ್ಲರೆ ದುಡ್ಡು ಕೇಳಿದ್ರಲ್ಲ ಅದರ ಸಂಗ್ರಹದಲ್ಲಿ ತೊಡಗ್ತಾರೆ. ಒಂದು ವೇಳೆ ಇವ್ರ ಹತ್ರ ಆಗಲೇ ದುಡ್ಡು ಇದ್ದಿದ್ರೆ ಬಹುಶಃ ಡ್ಯಾಮ್ ಕಟ್ಟಿರ್ತಿದ್ರು. ಅಂದರೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ. ಅದಕ್ಕೆ ಇನ್ನೂ ಒಂದು ಕಾರಣ, 1792ರಲ್ಲಿ ಅವರ ಮೊದಲನೇ ಪತ್ನಿ ನಿಧನವಂತಾರೆ. ಒಬ್ಬ ರಾಜಕಾರಣಿಗೆ ತಾನು ಅತ್ಯಂತ ಚೆನ್ನಾಗಿ ಹೆಚ್ಚು ಪ್ರೀತಿಸುವಂಥ ಹೆಂಡತಿ ತೀರ್ಕೊಂಡಾಗ ದಿಗ್ಭ್ರಾಂತನಾಗ್ಬಿಡ್ತಾನೆ. ಸೊ ಹೀಗಾಗಿ ಆಡಳಿತದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತವನ್ನು ಕಳ್ಕೊಂಡಿರ್ತಾರೆ. ಹೀಗಾಗಿ ಬಹುಶಃ ಆದಾಯ ಬಂದಿರಲ್ಲ, ಒಂದು ಕಾರಣ. ಸೊ ಹೀಗಾಗಿ ಡ್ಯಾಮನ್ನು ಕಟ್ಟಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ದು ನಿಜ, ಆದರೆ ಕಟ್ಟೋ ಪ್ರಯತ್ನವನ್ನು ಪಟ್ಟಿರಲಿಲ್ಲ. ಸೊ ಅದು ಒಂದು ಪೆಂಡಿಂಗು. ಅದಾದ ಸುಮಾರು 120 ವರ್ಷಗಳ ನಂತರ 1911ನೇ ಇಸ್ವಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತೇಳಿ ಕಾವೇರಿ ನದಿಗೆ ಒಂದು ಅಣೆಕಟ್ಟೆ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾರೆ. 1911ರಲ್ಲಿ ಅದರ ಕೆಲಸನೂ ಪ್ರಾರಂಭ ಆಗುತ್ತೆ. ಅದಕ್ಕೆ ಸುಮಾರು 365 ಲಕ್ಷ ದುಡ್ಡು ಅಂತ ಹೇಳ್ತಾರೆ. ಅಂದರೆ 3,65,00,000 ರೂಪಾಯಿ ದುಡ್ಡು ಬೇಕಾಗುತ್ತೆ ಅಂತ ಒಂದು ಪ್ರಪೋಸಲ್ ಕೊಡ್ತಾರೆ. ಯಾರು? ಅಂದಿನ ಕಾಲದ ನೀರಾವರಿ ತಜ್ಞರು. ಆ ಪ್ರಪೋಸಲ್ಲು ಅಂದಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಬ್ಯಾನರ್ಜಿ ಅನ್ನೋರು ಟೇಬಲ್ಗೆ ಹೋಗುತ್ತೆ. ಬ್ಯಾನರ್ಜಿ ಅದನ್ನು ನೋಡ್ಬಿಟ್ಟು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ನಮ್ಮ ಇಡೀ ಮೈಸೂರು ಸಂಸ್ಥಾನದ 3 ವರ್ಷದ ಆದಾಯನ ಇಲ್ಲಿ ಕೇಳ್ತಿದ್ದೀರಾ, ಒಂದು ಯೋಜನೆಗೆ ಇಷ್ಟನ್ನು ನಾನು ಕೊಡೋಕ್ಕಾಗಲ್ಲ, ಹೀಗಾಗಿ ಇದನ್ನು ರಿಜೆಕ್ಟ್ ಮಾಡಿದ್ದೀನಿ. ರಿಜೆಕ್ಟ್ ಮಾಡೋ ಪವರ್ ಅವ್ರಿಗಿತ್ತು. ಯಾರಿಗೆ? ಬ್ಯಾನರ್ಜಿಗೆ. ರಿಜೆಕ್ಟ್ ಮಾಡ್ತಾರೆ. ಈ ವಿಷಯ ನಾಲ್ವಡಿಯವ್ರಿಗೆ ಗೊತ್ತಾಗುತ್ತೆ. ಅವರು ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಾರೆ. ಆಗ ಅವರು ಚಿಂತನೆ ಮಾಡ್ತಿದ್ದಾಗ ಅವರ ತಾಯಿ ಮತ್ತು ಅವರ ಪತ್ನಿ, ತಾಯಿ ಕೆಂಪನಂಜಮ್ಮಣ್ಣಿಯವರು ಹಾಗೆ ನನ್ನ ಪತಿ ಪ್ರತಾಪ್ ಕುಮಾರಿಯವರು ನೆರವಿಗೆ ಬಂದರು. ತಮ್ಮ ಒಡವೆಗಳನ್ನು ಕೊಟ್ಟರು. ಆ ಒಡವೆಗಳನ್ನು ಇವರು ಬಾಂಬೆ ಮಾರುಕಟ್ಟೆನಲ್ಲಿ ಅಧಿಕಾರಿಗಳ ಮೂಲಕ ಮಾರಾಟ ಮಾಡಿಸಿ ಆ ದುಡ್ಡು ಜೊತೆಗೆ ಬೇರೆ ಬೇರೆ ಒಂದಷ್ಟು ದುಡ್ಡನ್ನು ಸಂಗ್ರಹ ಮಾಡಿ ಈ ಡ್ಯಾಮನ್ನು 1932ರಲ್ಲಿ ಕಂಪ್ಲೀಟ್ ಮಾಡಿದ್ರು ಅಂತ ಇತಿಹಾಸದಲ್ಲಿ